ಇದೊಂದು ವಿಡಿಯೋ ಹಾಕ್ತೀನಿ, ದಯಮಾಡಿ ನೋಡ್ಕೊಂಡ್ ಬನ್ನಿ. ಇದೆಲ್ಲ ಏನೋ ನಿಮ್ ತಾತಪ್ಪಿಂದ ಬಂತ ಸರ್? ಏನಾದ್ರು ಯಾವ್ದು? ನಿಮ್ ತಾತಪ್ಪ ಯಾರು ಇದು ಗೊತ್ತಾ ಸರ್ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ ಸರ್, ಹೇಳ್ತಾ ಇರ್ತಾರಲ್ಲ ಸರ್ ವಿಡಿಯೋದಲ್ಲಿ ತಾತಪ್ಪ ಇಲ್ಲೊಬ್ಬಿದ್ದಾರೆ ಅಂತ ತಾತಪ್ಪ ಅಂತ ಹೇಳಿ. ಇದು ಬಂದ್ಬಿಟ್ಟು ನಮ್ಮ ಸ್ಟುಡಿಯೋದಲ್ಲಿ ಒಂದು ವಿಶೇಷ ಇದೆ. ಇದು ನೋಡ್ರಿ, ನನ್ನ ಫೇವ್ರೆಟ್ ಇವರು. ಲವ್, ಅರೇಂಜ್ ಇಲ್ಲ ಮ್ಯಾರೇಜ್ ಸರ್? ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸರ್ ನಿಮ್ಗೆ ಯಾವ್ದು? ಏನ್ ಸರ್ ಇದು? ಗಡ್ಡ, ಕೂದ್ಲು. ನೋಡ್ರಿ, ಕ್ಯೂರಿಯಾಸಿಟಿ ಏನಿದೆ, ಗಡ್ಡ ಮತ್ತೆ ಕೂದ್ಲು. ಇಲ್ಲ ಅಷ್ಟೇ. ಎಲ್ಲ ತುಂಬಾ ಜನ ಬೆಳೆಸ್ತಾರೆ, ನಿಮ್ಗೆ ಅಷ್ಟೊಂದು ಸೂಟ್ ಆಗಿದೆ. ಏನ್ ರೀಸನ್ ಅಂತ? ಏನ್ ಸೂಟ್ ಆಗಿದೆ ಅಂತ ಬೆಳೆಸಿದ್ರ ಇಲ್ಲ ಸ್ಟೈಲ್? ಇಲ್ಲ, ಅದೇನು ಅಂತಂದ್ರೆ ನಾನು ಹಿಂದಿನ ಕತೆ ಏನಂತ ಅಂದ್ರೆ ನಮ್ಗೆ ಬಾಡಿ ಮೇಲೆ ಆಗ್ಲಿ ಬ್ಯೂಟಿ ಮೇಲೆ ಆಗ್ಲಿ ಕಾನ್ಶಿಯಸ್ ಇಲ್ಲ, ಬರೀ ವರ್ಕ್ ಕಾನ್ಶಿಯಸ್ ಅಷ್ಟೇನೆ. ಹಂತದಲ್ಲೂ ಇರ್ಲಿ. ಥ್ಯಾಂಕ್ ಯು. ಈ ಒಬ್ಬ ತಿಕ್ಲ ನಾನು ಸ್ವಲ್ಪ ನನ್ನನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ಬಂದಿದ್ರ. ಕಾನ್ಶಿಯಸ್ ಇಲ್ಲ, ಅದಕ್ಕೆ ಕರ್ರಗ್ ನಾಯಿ ಇದ್ದಂಗಿದ್ದೀನಿ. ಆಮೇಲೆ ಕೂದಲು ಗಡ್ಡ ಹಿಂಗ್ ನೋಡಿ ಕಾಡ್ ಮನುಷ್ಯ ಇದ್ದಂಗಿದ್ದೀನಿ. ನನಗೆ ಬ್ಯೂಟಿ ಕಾನ್ಶಿಯಸ್ ಬೇಕು ಅಂತ ಎಲ್ಲೂ ಕಾನೂನು ಇಲ್ಲ. ಅಥವಾ ಗಡ್ಡ ಬಿಟ್ಟಿರೋ ಎಲ್ಲರಿಗೂ ಲವ್ ಫೇಲಿಯರ್ ಆಗಿದೆ ಅಂತಾನು ಹೇಳಕ್ಕಾಗಲ್ಲ. ಗಡ್ಡ ಬಿಡೋದು ಅದು ಅವ್ರವ್ರ ಫೇಸ್ಗೆ. ಕೆಲವೊಬ್ರಿಗೆ ಗಡ್ಡ ಬಿಡೋದು ಮೇನ್ ಕಲಿಬೇಕಾದ್ರೆ ಒಬ್ಬ ಗುರು ಬೇಕಾಗುತ್ತೆ. ಇಲ್ಲ, ಅಂದ್ರೆ ಇನ್ಸ್ಪಿರೇಷನ್ ತರ ನಿಮ್ಗೆ ಇಲ್ಲ. ಇನ್ಸ್ಪಿರೇಷನ್ ಅಂತಂದ್ರೆ ಹೇಳ್ತಾರಲ್ಲ, ಹಸಿದ ಹೊಟ್ಟೆ ಖಾಲಿ ಜೇಬು 100 ಪಾಠ ಕಲ್ಸತ್ತೆ ಅಂತ. ಸೊ ನನ್ನ ಕಷ್ಟಗಳೇ ನನಗೆ ಇನ್ಸ್ಪಿರೇಷನ್. ಯಾರ ಕರ್ಮನೂ ಅಲ್ಲ, ಯಾರು ಮಾಡಿದ ತಪ್ಪು ಅಲ್ಲ ಸರ್. ಪರಿಸ್ಥಿತಿ ಅಂತ ಒಂದು ಬರುತ್ತೆ ಸರ್, ಸನ್ನಿವೇಶ ಅಂತ ಒಂದು ಬರುತ್ತೆ ಸರ್ ಜೀವನದಲ್ಲಿ. ನಾವು ಅಂದ್ಕೊಂಡಿದ್ವಿ ಮುಂಚೆ ಇದೆಲ್ಲ ಬಿಟ್ಟಿದ್ರಲ್ಲ ಸರ್, ಏನೋ ಲವ್ ಫೇಲ್ ಇರ್ಬೋದು ಅಂತ ಕಾಮೆಂಟ್ ಓದ್ತಾ ಇರ್ತಾರೆ ಸರ್. ಯಾಕೆ ಸರ್ ಲವ್ ಫೇಲ್ ಇದೆ ಸರ್, ಏನಾದ್ರು ಅದಕ್ಕೆ ಈ ತರ ಏನೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈ ಫೀಲ್ಡ್ಗೆ ಎಂಟ್ರಿ ಆಗೋ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾವ ತರ ಎಂಕರೇಜ್ ಮಾಡಿ ಸರ್? ಅಂದ್ರೆ ಈ ಫೀಲ್ಡ್ ಅವಶ್ಯಕತೆ ಇದೆಯಾ? ಎನ್ಕರೇಜ್ ಮಾಡುವಂತ ಫ್ಯಾಮಿಲಿ ಇಲ್ಲ. ಸೊ ಹಾಗಾಗಿ ಸೆಲೆಬ್ರಿಟಿ ಅಂತ ವರ್ಡ್ ಯೂಸ್ ಮಾಡಿರಿ. ಮುಂಚೆ ಏನಿಲ್ಲ ಹೆಂಗಿದ್ರಿ, ಇವಾಗ ನೀವು ಒಂದು ದೊಡ್ಡ ಸೆಲೆಬ್ರಿಟಿ. ಸೆಲೆಬ್ರಿಟಿ ಏನಲ್ಲ. ಇಲ್ಲ, ಯಾಕಂದ್ರೆ ನೋಡಿ ಸರ್, ಹುಡುಕ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಇಲ್ದಲ್ಲಿ ನೀವು ಒಂದು ಟ್ಯಾಟೋ ನನ್ನ ಮುಖ ಇದೆಯಲ್ಲ, ಈ ಒಂದ್ ಮುಖನ ನಿಮ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಿದಿರಲ್ಲ, ಈ ಮುಖನ ಕ್ಲೋಸ್ ಅಪ್ ಅಲ್ಲಿ 2 ನಿಮಿಷ ನೋಡಿದ್ರೆ ಸೈಕಲ್ ಹೋಗ್ಬಿಡ್ತದೆ. ಆತರ ಫೇಸ್ ನ ಅನುಭವಗಳು ಯಾವ ತರ ಇತ್ತು ಸರ್? ಅಂದ್ರೆ ಅವಮಾನ ಅನುಭವ ಯಾವ್ದು ಇಲ್ಲ, ಎಲ್ಲ ಅವಮಾನನೇ. ಅನುಭವ ಏನಾಗಲ್ಲ ಇದ್ರಲ್ಲಿ. ನಾವು ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇದೀವೋ, ನಾವು ಯಾರ್ಯಾರು ಈ ತರ ನೇಮೋ ಫೇಮೋ ಬಂದವರು ಇದಾರೋ, ಎಲ್ಲಾರು ಬಂದು ಜನಗಳ ತುದಿ ಬೆರಳಲ್ಲಿ ಕುಣಿಯೋರು. ಹಾಯ್, ಹಲೋ, ನಮಸ್ಕಾರ ಎಲ್ರು. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನಮ್ಗೆ, ಟ್ಯಾಟೋ ಗೋಸ್ಟ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು. ಟ್ಯಾಟೋ ಗೋಸ್ಟ್ ಅಂದ್ರೆ ಇವನೇನಾ? ಇವನ್ದೊಂದು ಸ್ವಲ್ಪ ಓವರ್ ಆಗಿಲ್ವಾ? ನೋಡಿದ್ರೇನೆ ಒಂಥರ ವಿಚಿತ್ರ ಅಂತ. ಆಟಿಟ್ಯೂಡ್ ಜಾಸ್ತಿ ಅಂತೆ ಬ್ರೋ ಅವನಿಗೆ. ಹೇ, ಆಟಿಟ್ಯೂಡ್ ಅಂತ ಏನಕ್ಕೆ ಅನ್ಕೋಬೇಕು? ಕಾನ್ಫಿಡೆಂಟ್ ಇರ್ಬೋದಲ್ವಾ? ಇವತ್ತು ಕಷ್ಟಪಟ್ಟು ಅವ್ರನ್ನ ಎಷ್ಟೋ ಬಿಜಿ ಟೈಮಲ್ಲಿ ನಮಗೆ ಟೈಮ್ ಕೊಟ್ಟು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಮಿಸ್ಟರ್ ಟ್ಯಾಟೋ ಗೋಸ್ಟ್ ಅವರು. ಸರ್ ನಮಸ್ಕಾರ. ನಿಮಗೂ ಕೂಡ, ನಿಮ್ಮ ಕಾರ್ಯಕ್ರಮ ನೋಡುವಂಥ ಎಲ್ಲ ವೀಕ್ಷಕರಿಗೂ, ಮತ್ತು ಹಠದಿಂದ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ಹಠ ಮಾಡಿ ಇವತ್ತು ಟ್ಯಾಟೋ ಗೋಸ್ಟ್ ಎಷ್ಟು ಬ್ಯುಸಿ ಇದ್ರೂ ಪರವಾಗಿಲ್ಲ, ಇಂಟರ್ವ್ಯೂ ಮಾಡ್ಬಿಡೋಣ ಅಂತ ನೀವು ಹಠ ಮಾಡಿ ಬಂದಿದ್ದೀರಾ. ಈ ಹಠ ನಿಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಇರಲಿ. ಥ್ಯಾಂಕ್ ಯು. ಈ ಒಬ್ಬ ತಿಕ್ಲ ನಾನು ಸ್ವಲ್ಪ ನನ್ನನ್ನು ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದಿದ್ದೀರಾ. ನಿಮಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್ ಸರ್. ನಿಮಗೂ ನಮಗೆ ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಮಗೆ ಸಮಯ ಕೊಟ್ಟಿದ್ದೀರಾ. ಏನು ಅಂತಂದರೆ, ಆರ್ಟ್ಸ್, ನಾನು ಫಸ್ಟು ಸೈನ್ ಬೋರ್ಡ್ ಆರ್ಟಿಸ್ಟು. ನಾವು ಮಾಡೋದೆಲ್ಲ ತಾತ್ಕಾಲಿಕ ಆರ್ಟ್ ಥರ ಇರ್ತಾಯಿತ್ತು. ಅಂದರೆ ಒಂದೊಂದು ವರ್ಷಕ್ಕೆ ಚೇಂಜ್ ಆಗೋ ಥರ ಆ ಥರ ಆರ್ಟ್ಸ್ ಇರ್ತಾಯಿತ್ತು. ನಾನು ಪರ್ಮನೆಂಟ್ ಆಗಿರುವಂಥ ಏನಾದರೂ ಒಂದು ಆರ್ಟ್ದು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಸೊ ಸ್ಕಿನ್ ಆರ್ಟ್ ಬಂದ್ಬಿಟ್ಟು ಪರ್ಮನೆಂಟ್ ಆಗಿ ಕ್ಯಾರಿ ಮಾಡ್ತಾರೆ ಮನುಷ್ಯ. ನಾವು ಟ್ಯಾಟೋ ಹಾಕಿದಾಗಿಂದ ಅವರು ಸಾಯೋವರೆಗೂ ಅದನ್ನು ಕ್ಯಾರಿ ಮಾಡ್ತಾರೆ. ಸೊ ನಮ್ಮದು ಪರ್ಮನೆಂಟ್ ಆರ್ಟ್ ಇರುತ್ತೆ ಅವ್ರ ಸ್ಕಿನ್ ಮೇಲೆ. ಸೊ ಹಂಗಾಗಿ ಈ ಒಂದು ಪ್ರೊಫೆಷನ್ನ ಚೂಸ್ ಮಾಡಿದೆ ಸರ್. ನಿಮಗೆ ಇನ್ಸ್ಪಿರೇಷನ್ ಯಾರು ಇದೆ ಸರ್ ಈ ಫೀಲ್ಡಲ್ಲಿ? ಅಂದರೆ ನೀವು ಈ ಫೀಲ್ಡ್ಗೆ ಎಂಟ್ರಿ ಆಗಬೇಕಾದ್ರೆ ನಿಮ್ಗೊಂದು ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ನೀವು ಪರ್ಮನೆಂಟ್ ಆರ್ಟಿಸ್ಟ್ ಬೇಕಾದ್ರೆ ಒಬ್ಬ ಗುರು ಬೇಕಾಗುತ್ತೆ. ಇಲ್ಲ, ಅಂದರೆ ಇನ್ಸ್ಪಿರೇಷನ್ ಯಾವ ಥರ ನಿಮಗೆ? ಇಲ್ಲ, ಇನ್ಸ್ಪಿರೇಷನ್ ಅಂತಂದರೆ ಹೇಳ್ತಾರಲ್ಲ, ಹಸಿದ ಹೊಟ್ಟೆ ಖಾಲಿ ಜೇಬು 100 ಪಾಠ ಕಲ್ಸತ್ತೆ ಅಂತ. ಸೊ ನನ್ನ ಕಷ್ಟಗಳೇ ನನಗೆ ಇನ್ಸ್ಪಿರೇಷನ್. ಸೊ ಆ ಥರ ಗುರು ಅನ್ನೋರು ಯಾರೂ ಇಲ್ಲ. ನಾನೊಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟು. ಸೊ ನಮ್ಮ ಕಷ್ಟಗಳೇ, ನಮ್ಮ ಖಾಲಿ ಜೇಬೆ ನನಗೆ ಇನ್ಸ್ಪೈರ್ ಆಗಿ ತೊಗೊಂಡು ಇವತ್ತು ಮುಂದುವರೆದಿದ್ದೀನಿ ಈ ಒಂದು ಪ್ರೊಫೆಷನಲ್ಲಿ. ಸೊ ಇನ್ನೊಂದು, ಮತ್ತೆ ನೀವು ಕಲಿಬೇಕಾದ್ರೆ ನಿಮ್ಗಾದಂಥ ಅನುಭವಗಳು ಯಾವ ಥರ ಇತ್ತು ಸರ್? ಅಂದರೆ ಅವಮಾನ ಅನುಭವ ಯಾವ್ದು ಇಲ್ಲ, ಎಲ್ಲ ಅವಮಾನನೇ. ಅನುಭವ ಏನಾಗಲ್ಲ ಇದ್ರಲ್ಲಿ. ನಮ್ಮ ಆರ್ಟ್ಸ್ ಯಾವ ತರ ಇರುತ್ತೆ ಅಂತಂದ್ರೆ, ಸ್ಕಿನ್ ಆರ್ಟ್, ಬಾಡಿ ಆರ್ಟ್ಸ್ ಯಾವ ತರ ಇರುತ್ತೆ ಅಂದ್ರೆ,
ಪ್ರತಿ ಒಂದೊಂದು ಟ್ಯಾಟೂ ಮಾಡ್ಬೇಕಾದ್ರೂ ನಮಗೆ ಚಾಲೆಂಜಿಂಗ್ ಆಗೇ ಇರುತ್ತೆ. Okay. ಯಾಕಂದ್ರೆ ಒಬ್ಬೊಬ್ರು ಸ್ಕಿನ್ ಅಟೋನಮಿ ಬೇರೆ ಬೇರೆ ತರ ಇರುತ್ತೆ. ಒಬ್ರು ಕ್ಲೈಂಟ್ ಮೇಲೆ ಮಾಡಿರೋ ತರ ವರ್ಕ್ ಸಿಮಿಲರ್ ಆಗಿ ಬೇರೆ ತರ ಮಾಡಕ್ಕಾಗಲ್ಲ. ತುಂಬಾ ಚೇಂಜಸ್ ಇರುತ್ತೆ. ಈಗಲೂ ಅಷ್ಟೇ ತುಂಬಾ ಚಾಲೆಂಜಸ್. ಪ್ರತಿ ಒಂದು ಟ್ಯಾಟೂನು ನಾವು ತುಂಬಾ ಭಯದಿಂದ ಮಾಡ್ತೀವಿ, ತುಂಬಾ ಜವಾಬ್ದಾರಿಯಿಂದ, ತುಂಬಾ ಗೌರವದಿಂದ ಮಾಡ್ತೀವಿ. ಸೊ ಪ್ರತಿ ಆರ್ಟ್ಗೂ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಹಂಗಾಗಿ ಪ್ರತಿದಿನ ನಮಗೆ ಚಾಲೆಂಜ್ಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ. ಡೇ ಒನ್ನಿಂದ ಬೆಳಗ್ಗೆ ಎದ್ದ ತಕ್ಷಣದಿಂದನೂ ಶುರುವಾಗತ್ತೆ ನಮಗೆ ಟೆನ್ಷನ್. ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿರೋ ಕ್ಲೈಂಟ್ಸ್ ಈ ಥರ ಒಂದು ಇದಕ್ಕೆ ಈ ಥರ ಎಲ್ಲ ಪ್ರಿಪ್ರೇಷನ್ ಮೈಂಡಲ್ಲೇ ಆಗ್ತಾ ಇರುತ್ತೆ. ಸೊ ಈ ಪ್ರೊಫೆಷನ್ ಶುರು ಮಾಡಿದಾಗಿಂದನೂ ಈಗಿನವರೆಗೂ ಭಯ ಇದೆ, ಆಮೇಲೆ ಜವಾಬ್ದಾರಿ ಇದೆ, ಆಮೇಲೆ ಚಾಲೆಂಜ್ ಇದೆ. ಸೊ ಪ್ರತಿ ಆರ್ಟನ್ನು ನಾವು ಚಾಲೆಂಜಿಂದನೇ ಮಾಡ್ತೀವಿ ಫಸ್ಟಿಂದ ಇಲ್ಲಿವರೆಗೂ. ಸರ್ ಮುಂಚೆ ಈ ಫೀಲ್ಡ್ಗೆ ಎಂಟ್ರಿ ಆಗೋ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾವ ಥರ ಎಂಕರೇಜ್ ಮಾಡಿದ್ರು ಸರ್? ಅಂದರೆ ಈ ಫೀಲ್ಡ್ ಅವಶ್ಯಕತೆ ಇದೆಯಾ? ಎನ್ಕರೇಜ್ ಮಾಡುವಂಥ ಫ್ಯಾಮಿಲಿ ಇಲ್ಲ. ಸೊ ಹಂಗಾಗಿ ಯಾರು ಎನ್ಕರೇಜ್ ಮಾಡಿಲ್ಲ. ನನಗೆ ನಾನೇ ಧೈರ್ಯ. ಆಮೇಲೆ ನಾನು ವರ್ಕ್ ಮಾಡಿ ಆದ್ಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಿದ್ದೆ. ಅದಾದ್ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದಷ್ಟು ನನ್ನ ಫ್ಯಾಮಿಲಿ ಅಂತ ಒಂದಷ್ಟು ಜನ ಇದ್ದಾರೆ. ಸೊ ಆ ಫ್ಯಾಮಿಲಿ ಅವರೇ ನಮಗೆ ಹುರಿದುಂಬಿಸ್ತಾ ಇದ್ರು. ಕೆಲವೊಬ್ರು ತಪ್ಪು ಮಾಡಿದ್ರೆ ಅಲ್ಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋರು ಇದೊಂದು ಸ್ವಲ್ಪ ತಪ್ಪಾಗಿದೆ ಅಂತ. ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡ್ ಬಂದೆ. ನನ್ನ ಒಂದು ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಅಥವಾ ಫೇಸ್ಬುಕ್ ಫ್ಯಾಮಿಲಿ, ಈ ತರ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ ಏನಿದೆಯೋ ಅದೇ ನನಗೆ ಭಗವಂತ ಕೊಟ್ಟಿರುವಂತ ತುಂಬಾ ದೊಡ್ಡ ಫ್ಯಾಮಿಲಿ. ಸೊ ಈ ಜನನೇ ನಮ್ಮ ತಪ್ಪುಗಳನ್ನು ತಿಂತಾರೆ. ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ಟಿ ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ. ನಾವೇನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈದಾದ್ರೂ ಆಗ್ಲಿ ಅಥವಾ ಏನಾದ್ರು ಮಾಡಾಗ್ಲಿ ಬುದ್ಧಿ ಹೇಳ್ತಾರೆ. ಸೊ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಆ ತಪ್ಪುಗಳನ್ನ ಸರಿ ಮಾಡ್ಕೊಂತ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಸರ್ ಇನ್ನೊಂದು, ನಿಮ್ಗೆ ಬರೋಂಥ ಕ್ಲೈಂಟ್ಸ್ ಎಲ್ಲನ ಯಾವ ಥರ ಇರ್ತಾರೆ ಸರ್ ನಿಮಗೆ? ನೀವೇ ನೋಡಿದ್ರಿ ಅವಾಗಿಂದ ಕೂತ್ಕೊಂಡು ನೋಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಒಂದು 1 hour 1.5 hour ಇಲ್ಲೇ ಕುಂತಿದ್ದೆ, ನೋಡ್ತಾ ಇದ್ದೀನಿ ಡಿಫ್ರೆಂಟ್ ಕಸ್ಟಮರ್. ನಿಮ್ಮ ಬೈ ನಂಗೆ ಕೇಳೋದಾದ್ರೆ ಅಂದ್ರೆ ಯಾವ್ದು ಕಸ್ಟಮರ್? ನಾನು ಏನ್ ಹೇಳ್ತೀನಿ ಅಂದ್ರೆ, ನನ್ನ ಹೊರಗಡೆ ನೀವು ಒಂದು ಬೋರ್ಡ್ ಹಾಕಿದ್ದೀನಿ, ನೀವು ಬೇಕಾದ್ರೆ ಆಮೇಲೆ ಒಂದು ಕ್ಲಿಪ್ ತಗೊಂಡ್ ಹಾಕಿ. ನನ್ನ ಸ್ಟುಡಿಯೋ ಒಳಗೆ ಬರೋಕಿನ ಮುಂಚೆ ಹೊರಗಡೆ ಒಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ ಅಲ್ಲಿ ಹಾಕಿದ್ದೀನಿ ಅಹಂಕಾರ, ಕೋಪ, ಕೀಳರಿಮೆ, ಆಮೇಲೆ ಈ ತರ ಒಂದು ಕೆಲವೊಂದು ವಿಷಯಗಳ ಜೊತೆಗೆ ಚಪ್ಪಲಿಗಳನ್ನ ಕೂಡ ಅಂಗಡಿ ಹೊರಗಡೆ ಬಿಟ್ಬಿಟ್ಟು ಪ್ರೀತಿಯಿಂದ ಒಳಗೆ ಬನ್ನಿ ಅಂತ ಹೇಳಿ ಹಾಕಿದ್ದೀನಿ. ಸೊ ನೀವು ಅದನ್ನ ಕ್ಲಿಪ್ ಅನ್ನು ಬೇಕಾದ್ರೆ ನೀವು ತೋರಿಸ್ಕೋಬಹುದು. ಸೊ ಆತರ ಜನ ಒಳಗಡೆ ಬರ್ಬೇಕಾದ್ರೆ ಯಾವ ಇಂಟೆನ್ಷನ್ ಅಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಈ ಅಂಗಡಿ ಒಳಗಡೆ ಬರ್ತಿದ್ದಂಗೆನೆ ಪ್ರೀತಿಯಿಂದ ಬರ್ತಾರೆ. ಪ್ರತಿಯೊಬ್ರು ನಮ್ಮ ಸ್ಟುಡಿಯೋ ವಿಸಿಟ್ ಮಾಡೋರು ಎಲ್ಲರೂ ಅದೇ ಪ್ರೀತಿಯಿಂದನೇ ಬರ್ತಾರೆ. ಆ ಪ್ರೀತಿನ ಗೌರವನ ಉಳಿಸ್ಕೊಂಡು ನಾವು ನಮ್ಮ ಸ್ಟುಡಿಯೋಗೆ ಬರುವಂತ ಪ್ರತಿ ಕಸ್ಟಮರು ನಮಗೆ ಅನ್ನ ಹಾಕೋ ದೇವರು ಅಂತ ಅನ್ಕೊಂತೀವಿ. ಸೊ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಕಾದು ನಮಗೋಸ್ಕರ ಕಾದು ಯಾವ್ರು ಬೇಕಾದ್ರೆ ಮನ್ಸ್ ಮಾಡಿ ಯಾರ ಹತ್ರ ಬೇಕಾದ್ರೂ ಹಾಕ್ಸ್ಕೋಬಹುದು. ಸೊ ನನ್ನ ಹತ್ರನೇ ಟ್ಯಾಟೂ ಹಾಕ್ಸಕ್ ಬರ್ತಾರೆ ಅಂತಂದ್ರೆ ಅವ್ರು ನಮ್ಮ ಮೇಲೆ ತೋರಿಸಿರುವಂತ ಪ್ರೀತಿ. ಅವರು ನಾ ಹೇಳಿದ್ನಲ್ಲ, ಕಸ್ಟಮರ್ಗಳು ದೇವ್ರಿದ್ದಂಗೆ. ದೇವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅನ್ನ ಇವತ್ತು ಇವನಿಗೆ ಕೊಡ್ಬೇಕು ನಾವು ಅಂತ. ಸೊ ನಮ್ಮ ಅಂಗಡಿ ಒಳಗೆ ನನಗೆ ಅನ್ನ ಕೊಡಕ್ಕೆ ಅಂತ ಬರ್ತಾರೆ. ಗೌರವದಿಂದ ನೋಡ್ತೀನಿ. ಇನ್ನೊಂದು ಕ್ಯೂರಿಯಾಸಿಟಿ ಕ್ವಶನ್ ಸರ್ ನಿಮಗೆ. ನೋಡ್ತಾ ಇದ್ದೀನಿ 300 ಕಿಲೋಮೀಟರ್, 400 ಕಿಲೋಮೀಟರ್, 500 ಕಿಲೋಮೀಟರ್ ಇಂದೆಲ್ಲ ನಿಮಗೆ ಟ್ಯಾಟೂ ಅಂದ್ರೆ ಈಗ ಮುಂಬೈ ಕಡೆಯಿಂದ ಬಂದಿರೋದನ್ನ ನಾನು ನೋಡಿದ್ದೀನಿ, ವಿಡಿಯೋದಲ್ಲೂ ನೋಡಿದ್ದೀನಿ. ಇವಾಗ ಜಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅಂದ್ರೆ ಅದೆಲ್ಲ ಹೇಳೋದು ಬೇಡ, ನಾವು ನಿಮ್ಮ ಬೈಯಲ್ಲಿ ಈ ತರ ಎಲ್ಲ ನಿಮ್ಮ ಬೈಯಲ್ಲಿ ಕೇಳ್ಬೇಕು ನಾನು ಇವಾಗ. ಯಾವ ತರ ಅಂದ್ರೆ ಮನುಷ್ಯ ಫಸ್ಟ್ ಗುರುತಿಸ್ಕೋಬೇಕು ನಾನು ಏನು ಅಂತ ಹೇಳಿ. ಇದೇ ಮೊದಲು ನಾನು ಈ ಬಿಸ್ನೆಸ್ ಬಂದಾಗ ದೂರದಿಂದ 600 ಕಿಲೋಮೀಟರ್ ಇಂದ ಬರೋರಾಗ್ಲಿ ನಮ್ಮ ಅಂಗಡಿ ಪಕ್ಕದಲ್ಲಿರೋರು ಕೂಡ ಯೋಚನೆ ಮಾಡೋ ತರ, ಪಕ್ಕದ ಅಟ್ಯಾಚ್ಡ್ ಬಿಲ್ಡಿಂಗ್ ನಮ್ಮ ಪಕ್ಕದಲ್ಲಿರೋರೆ ಟ್ಯಾಟೂ ಶಾಪ್ ಹಾಕಿ ಹೆಂಗ್ ಮಾಡ್ತಾನೋ ಏನೋ ಅನ್ನೋ ತರ ಇದಿತ್ತು. ಈಗ ನಮ್ಮ ಕೆಲಸನ ತೋರಿಸಿ ಮಾಡಿ ಅದು ಬಾಯಿಂದ ಬಾಯಿಗೆ ಪ್ರಮೋಷನ್ ಆಗಿದೆ. ನಾನು ನನ್ನ ಟ್ಯಾಟೂ ಶಾಪ್ ಒಂದು ಪ್ರಮೋಷನ್ ಮಾಡಿಸಿಲ್ಲ ಇವತ್ತಿನವರೆಗೂ. ಯಾರನ್ನಾದ್ರೂ ಸೆಲೆಬ್ರಿಟಿನ ಕರ್ಸಿ ಅಥವಾ ಇವ್ರನ್ನ ಕರ್ಸಿ ಟ್ಯಾಟೂ ಹಾಕ್ಸಿ ಅವ್ರ ಬಾಯಿಂದ ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಹೇಳಿಲ್ಲ. ನಾನು ಮಾಡೋ ಕೆಲಸನ ನನ್ನ ಕಸ್ಟಮರ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಅವರು ಅಲ್ಲಿಂದ ಇಲ್ಲಿಂದ ಒಳ್ಳೆ ಟ್ಯಾಟೂ ಹಾಕ್ಸ್ಕೊಂಡು ಹೋಗಿ ನೆಕ್ಸ್ಟ್ ಅವ್ರ ಫ್ರೆಂಡ್ಸ್ಗಳ ಹತ್ರ ಅವ್ರು ರೆಫರ್ ಮಾಡ್ತಾರೆ. ಸೊ ಮೌತ್ ಟು ಮೌತ್ ಪ್ರಮೋಷನ್ ಆಗಿರೋದ್ರಿಂದ ಎಷ್ಟು ದೂರದಿದ್ರು ಹುಡ್ಕೊ ಬರ್ತಾರೆ. ಮೊದಲನೇದಾಗಿ ಯಾರು ಬರ್ತಾರಲ್ಲ ಅವರು ಧೈರ್ಯ ಮಾಡಿ ಬರ್ತಾರಲ್ಲ ಅವ್ರಿಗೆ ದೊಡ್ಡ ಧನ್ಯವಾದ ಹೇಳ್ಬೇಕು. ಅದಾದ್ಮೇಲೆ ಅವ್ರು ಬಾಯಿಂದ ಬಾಯಿಗೆ ಪ್ರಮೋಷನ್ ಮಾಡಿ ಅವರೇ ಪ್ರಮೋಷನ್ ಮಾಡ್ತಾರೆ. ನಾನು ಯಾವ್ದು ಪ್ರಮೋಷನ್ ಮಾಡಿಸಿಲ್ಲ. ಕೆಲಸ ಚೆನ್ನಾಗಿದೆ, ಕೆಲಸ ಮಾತಾಡುತ್ತೆ ಅಂತ ಹೇಳ್ತಾರಲ್ವಾ, ಆ ತರ ಕೆಲಸನೇ ಮಾತಾಡ್ಕೊಂಡು 600 ಕಿಲೋಮೀಟರ್ 700 ಕಿಲೋಮೀಟರ್ ಔಟ್ ಆಫ್ ಕರ್ನಾಟಕದಿಂದನೂ ಬರೋಂಥವ್ರು ಇದಾರೆ. ಸೊ ಅದು ನನ್ನ ಪುಣ್ಯ ಅಂತ ಅನ್ಕೋಬಹುದು ಅಷ್ಟೇ. ಸರ್ ಈಗಿನ ಒಂದು ಸೆಲೆಬ್ರಿಟಿ ಅಂತ ವರ್ಡ್ ಯೂಸ್ ಮಾಡಿರಿ. ಮುಂಚೆ ಏನಿಲ್ಲ ಹೆಂಗಿದ್ರಿ, ಇವಾಗ ನೀವು ಒಂದು ದೊಡ್ಡ ಸೆಲೆಬ್ರಿಟಿ ಏನಲ್ಲ. ಇಲ್ಲ, ಯಾಕಂದ್ರೆ ನೋಡಿ ಸರ್, ಹುಡುಕ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಇಲ್ದಲ್ಲಿ ನೀವು ಒಂದು ಟ್ಯಾಟೂ ಹಾಕೋ ಆಗಲ್ಲ. ಅಂದ್ರೆ ಬಂದು ಎಷ್ಟೋ ಜನ ಬಂದು ಸೆಲ್ಫಿ ಈಗ ಜಸ್ಟ್ ನೋಡಿದೆ ನಾನು, ಅದೋ ಕಡೆಯಿಂದ ಅದು ಹೇಳ್ಬಾರ್ದು ನನ್ನ ಮೇಲೆ. ನೀವ್ ಹೇಳ್ಬೇಕು ಯಾವ ತರ ಎಕ್ಸ್ಪೀರಿಯನ್ಸ್. ಅಂದ್ರೆ ಬೆಳಗಾವಿ ಅನ್ಸುತ್ತವಲ್ಲ ಸರ್ ಒಬ್ಬನಿಗೆ, ಅಲ್ಲಿಂದ ಬಂದು ಜಸ್ಟ್ ಒಂದು ಫೋಟೋಗೋಸ್ಕರ ಬಂದು ಫೋಟೋ ಹೊಡ್ಕೊಂಡು ಅದೇ ಸೆಲೆಬ್ರಿಟಿ ಅಲ್ಲ ಸರ್? ಸೆಲೆಬ್ರಿಟಿ ಅಲ್ಲ, ಅದು ನಾನ್ ಬಂದ್ಬಿಟ್ಟು ಜನಸೇವಕ. ನನಗೆ ಸೆಲೆಬ್ರಿಟಿ ಅನ್ನೋದು ಇವತ್ತಿನವರೆಗೂ ಯಾರನ್ನ ಹೇಳಿದ್ರೆ ನಾಚಿಕೆ ಆಯ್ತದೆ, ಮತ್ತೆ ಮುಜುಗರ ಆಗುತ್ತೆ. ಸೆಲೆಬ್ರಿಟಿ ಅಲ್ಲ, ಒಂದು ಜನಗಳ ಭಿಕ್ಷೆಯಿಂದ ಬದುಕ್ತಿರೋರು ನಾವು. ಈ ನನ್ನ ಮುಖ ಇದೆಯಲ್ಲ, ಈ ಒಂದ್ ಮುಖನ ನಿಮ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಿದಿರಲ್ಲ, ಈ ಮುಖನ ಕ್ಲೋಸ್ ಅಪ್ ಅಲ್ಲಿ 2 ನಿಮಿಷ ನೋಡಿದ್ರೆ ಸೈಕ್ ಹೋಗ್ಬಿಡ್ತದೆ. ಆತರ ಫೇಸ್. ಈ ಫೇಸ್ ನ
ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ವಿಡಿಯೋನು ನೋಡೋದಲ್ದಿರಾ ಹ್ಮ್ ಅದಕ್ಕೊಂದು ಲೈಕು ಮಾಡಿ ಅವರ ಟೈಮ್ ತಗೊಂಡು ಕಮೆಂಟು ಓಪನ್ ಮಾಡಿ ಹ್ಮ್ ನಮ್ಮನ್ನ ಪ್ರೀತಿನೂ ಕೊಟ್ಟು ಫೈನಲ್ ನಮ್ಮ ಹತ್ರ ಟ್ಯಾಟೋ ಹಾಕ್ಸ್ಕೊಂಡು ನಮ್ಗೆ ಅನ್ನನೂ ಕೊಟ್ಟು ಹ್ಮ್ ಆಮೇಲೆ ಪ್ರೀತಿನೂ ಕೊಟ್ಟು ನಮಗೆ ಒಂದು ನೀವೇನೋ ಹೇಳಿದ್ರ ಆತರ ಒಂದು ನೇಮನ್ನು ಕೊಟ್ಟು ಹ್ಮ್ ಎಲ್ಲದನ್ನು ಮಾಡಿ ಬಿಟ್ಟಿದ್ದಾರೆ. ಹ್ಮ್. ಈಗ ಕರೆಕ್ಟಾಗಿ ಹೇಳಿ, ಸೆಲೆಬ್ರಿಟೀಸ್ ಅವರ ನಾವ ಅದೇ ಅವ್ರು ಬೆಳೆಸಿದ್ದಾರೆ, ನೀವು ಆಗಿದ್ದೀರ ಸರ್. ಬೆಳೆಸಿದ ಅದೇ ಸರ್. ಇವಾಗ ನಾನೊಬ್ನೇ ಏನೋ ತುಂಬಾ ದೊಡ್ಡ ಆರ್ಟಿಸ್ಟ್ ಅಂತ ಏನು ಹೇಳ್ತಾ ಇಲ್ಲ, ಮತ್ತೆ ನಾನೊಬ್ನೇ ಕಂಟೆಂಟ್ ಕ್ರಿಯೇಟರ್ ಅಲ್ಲ. ತುಂಬಾ ಜನ ಇದ್ದಾರೆ. ಈ ತರ ಪ್ರೀತಿ ಸಿಗ್ಬೇಕು ಅಂದ್ರೆ ಎಲ್ಲರಿಗೂ ಸಿಗ್ಬೋದಾಗಿತ್ತಲ್ಲ. ಎಷ್ಟೋ ಜನ ಮೇನ್ ಸ್ಟ್ರೀಮ್ ಬರಕ್ಕೇನೆ ಒದ್ದಾಡ್ತಿದ್ದಾರೆ. ಹೌದು ಸರ್. ಸೊ ಇದ್ರಲ್ಲಿ ಎಲ್ಲಾ ಟ್ಯಾಲೆಂಟ್ ಇದ್ರೂನು ಮೈನ್ ಸ್ಟ್ರೀಮ್ ಬರೋದಕ್ಕೇನೆ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನನ್ನೊಬ್ಬನಿಗೆ ಈ ತರ ಜನ ಪ್ರೀತಿ ಕೊಡ್ತಿದ್ದಾರೆ ಅಂತಂದ್ರೆ, ಸೊ ಇದೇನೋ ಒಂದು ಯಾವ ಜನ್ಮದ ಏನ್ ಪುಣ್ಯನೋ ಗೊತ್ತಿಲ್ಲ. ಆಮೇಲೆ ಜನಗಳು ನನ್ನನ್ನು ಯಾರು ಸೆಲೆಬ್ರಿಟಿ ಅಂತ ನೋಡೋ ಅವಶ್ಯಕತೆ ಇಲ್ಲ. ನಾನು ಸೆಲೆಬ್ರಿಟಿನೂ ಅಲ್ಲ, ಏನೂ ಅಲ್ಲ. ಇದೆಲ್ಲ ಏನೋ ನಿಮ್ ತಾತಪ್ಪಿಂದ ಬಂತ ಸರ್? ಏನಾದ್ರು ಯಾವ್ದು? ನಿಮ್ ತಾತಪ್ಪ ಯಾರು ಇದು ಗೊತ್ತಾ ಸರ್ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಇಲ್ಲ ಸರ್, ಹೇಳ್ತಾ ಇರ್ತಾರಲ್ಲ ಸರ್ ವಿಡಿಯೋದಲ್ಲಿ, ತಾತಪ್ಪ ಇಲ್ಲೊಬ್ಬಿದ್ದಾರೆ ಅಂತ ತಾತಪ್ಪ ಅಂತ ಹೇಳ್ತಾ ಇರ್ತಾರಲ್ಲ. ಹಾ, ಅಂದ್ರೆ ಯಾರ್ ತಾತ ಅಂತನಾ? ಅದೇ ಏನ್ ಹೇಳ್ತೀರಾ ಸರ್? ಸಾಯಿಬಾಬಾ. ಸಾಯಿಬಾಬಾಗೆ ಹೇಳೋದು ಗುರುಗಳು. ಅವರಿಂದ ಏನೋ ಬಂತ ಸರ್ ಇದೆಲ್ಲ? ಏನಿಲ್ಲ, ಏನೋ ಗೊತ್ತಿಲ್ಲ. ಭಗವಂತ ಇದೊಂದು ಭಿಕ್ಷೆ ಅಂತ ಅನ್ಕೊಂತೀನಿ. ನನ್ನ ಫಾಲೋವರ್ಸ್ ಗಳು ಏನಿದಾರೆ ಅದು ಜನ ಕೊಟ್ಟಿರೋ ಭಿಕ್ಷೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇದೀವೋ, ನಾವು ಯಾರ್ಯಾರು ಈ ತರ ನೇಮೋ ಫೇಮೋ ಬಂದವರು ಇದಾರೋ, ಎಲ್ಲಾರು ಬಂದ್ರು ಜನಗಳ ತುದಿ ಬೆರಳಲ್ಲಿ ಕುಣಿಯೋರು. ಅವ್ರ ಒಂದು ಲೈಕ್ ಕೊಟ್ಟು ಒಂದು ಫಾಲೋ ಕೊಟ್ರೆ ಬೆಳಿತಾರೆ. ಅವ್ರೊಂದು ಅನ್ಫಾಲೋ ಕೊಟ್ಟು ಒಂದು ಡಿಸ್ಲೈಕ್ ಮಾಡಿ ಒಂದು ಬ್ಲಾಕ್ ಮಾಡಿದ್ರೆ ಬೀಳ್ತಾರೆ. ಸೊ ಜನಗಳ ಬೆರಳಲ್ಲಿ ಕುಣಿಯೋರು ನಾವು ಎಚ್ಚರಿಕೆಯಿಂದ ಇರಬೇಕು. ಹೌದು, ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ನಮ್ದು ಐಡಿ ಇದಾಯ್ತು, ನಮ್ದು ಇದಾಯ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹತ್ತಿ ಕೆಳಗೆ ಇಳ್ತಾರೆ ನೋಡ್ಬಿಟ್ಟಿದೀವಿ. ಹೌದು, ಅಂದ್ರೆ ಬೆಳೆದ್ರು ನಮ್ ತನ ನಮ್ಮ ಹತ್ರ ಇದ್ರೆ ಸರ್. ಇನ್ನೊಂದು ಏನ್ ಗೊತ್ತಾ, ಬೆಳೆಯೋರು ಯಾವತ್ತು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಲೆ ಹಿಂಗ್ ಬಗ್ಗಿಸಿ ನೆಲ ನೋಡ್ಕೊಂಡು ಎತ್ತರಕ್ಕೆ ಹೋಗ್ಬೇಕು. ಅವಾಗ ನಮಗೆ ಎಲ್ಲ ಗೊತ್ತಾಗ್ತಿರುತ್ತೆ. ನನಗೇನೋ ಬೆಳಿತಿದೀನಿ ಅಂತ ತಲೆ ಹಿಂಗ್ ಮೇಲೆ ಎತ್ಕೊಂಡು ಗರ್ವದಿಂದ ಬೆಳೆದು ಬಿಟ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ತಾರೆ, ದುರಾಂಕಾರದಿಂದ ಇದ್ ಮಾಡ್ಕೊಂಡು ಜನ ಅಷ್ಟೇ ಒಂದು ಲೆವೆಲ್ ಪ್ರೀತಿ ಕೊಡ್ತಾರೆ, ಒಂದು ಲೆವೆಲ್ ರೆಸ್ಪೆಕ್ಟ್ ಮಾಡ್ತಾರೆ. ಅದನ್ನೇನಾದ್ರು ಡಿಸ್ಅಡ್ವಾಂಟೇಜ್ ಏನೋ ತಗೋತಿದ್ದಾರೆ, ಅದನ್ನೇನಾದ್ರು ಬೇರೆ ತರ ಯೂಟಿಲೈಸ್ ಮಾಡ್ಕೋತಿದ್ದಾರೆ ಅಂದ್ರೆ ಜನ ಕೈ ಬಿಟ್ಬಿಡ್ತಾರೆ. ಆ ತರ ಇವತ್ತಿನವರೆಗೂ ಸಮಾಜದಲ್ಲಿ ಟಕ್ಕಂದ್ ಹಂಗೆ ಮೈನ್ ಸ್ಟ್ರೀಮಿಗೆ ಬಂದು ಕರೆಕ್ಟ್ ಆಗಿ ಅದನ್ನ ಉಪಯೋಗಿಸ್ಕೊಳಕ್ ಆಗ್ದಿರೋ, ಮತ್ತೆ ದುರಾಂಕಾರ ತೋರಿಸ್ಕೊಂಡು ನಾನೇನೋ ದೊಡ್ಡ ಇದು ಅಂತ ಹೇಳ್ಕೊಂಡು ಆತರ ನೆಲ ಕಷ್ಟದಂತವ್ರು ಸುಮಾರು ಜನ ಇದ್ದಾರೆ. ಸೊ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆಸಿದ್ರು ಜನ ಏನ್ ಮಾಡ್ತಿದಾರೆ ಅಂತ, ನೀನ್ ಹೋಗು ಮುಂದೆ, ನಾವು ನಿಮ್ ಹಿಂದೆ ಇರ್ತೀವಿ ಅಂತ ಜನ ಹಿಂಗ್ ತಳ್ತಿದಾರೆ ನಮ್ಮನ್ನ. ಸೊ ನಾವು ಮುಂದೆ ಹೋಗ್ತಾ ಹೋಗ್ತಾ ಹಿಂದೆ ಜನ ನೋಡ್ಕೊಂಡು ನಡಿಬೇಕು. ಅವ್ರು ಏನ್ ಯೋಚನೆ ಮಾಡ್ತಿದಾರೆ, ಜನಗಳು ನಮ್ಮನ್ನ ಬೆಳೆಸ್ತಿದಾರಲ್ಲ, ಏನ್ ಉದ್ದೇಶಕ್ಕೆ ಬೆಳೆಸ್ತಿದಾರೆ, ಆಮೇಲೆ ಅವ್ರಿಗೆ ನಾವ್ ಏನ್ ಮಾಡ್ಬೋದು ಸಮಾಜಕ್ಕೆ. ಅದೇ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ. ನಮ್ಗೇನಾದ್ರು ಬಂದ್ರೆ ನಾವು ಜನಗಳೇ ನಮ್ಮನ್ನ ಒಂದು ಹೈಟ್ ತಂದಿರೋದು. ಸೊ ನಾವು ಜನಗಳನ್ನ ನೋಡ್ಕೊಂಡೇ ಬೆಳಿಬೇಕು. ನಾವೆಲ್ಲೋ ಆಕಾಶ ನೋಡ್ಕೊಂಡ್ ಬೆಳೆದ್ರೆ ಬೇಗ ಬೀಳುವಂತ ಸಾಧ್ಯತೆಗಳು ಇರುತ್ತೆ. ಹೌದು ಸರ್, 100% ನಿಜ ಹೇಳಿದೆ ಸರ್. ಮತ್ತೆ ಇನ್ನೊಂದು ಕ್ಯೂರಿಯಾಸಿಟಿ ಕ್ವಶನ್ ಸರ್ ನಿಮಗೆ. ಯಾವ್ದು? ಏನ್ ಸರ್ ಇದು? ಗಡ್ಡ, ಕೂದ್ಲು. ನೋಡ್ರಿ, ಕ್ಯೂರಿಯಾಸಿಟಿ ಏನಿದೆ, ಗಡ್ಡ ಮತ್ತೆ ಕೂದ್ಲು ಇಲ್ಲ ಅಷ್ಟೇನೆ. ಎಲ್ಲ ತುಂಬಾ ಜನ ಬೆಳೆಸ್ತಾರೆ, ನಿಮ್ಗೆ ಅಷ್ಟೊಂದು ಸೂಟ್ ಆಗಿದೆ, ಏನ್ ರೀಸನ್ ಅಂತ? ಏನ್ ಸೂಟ್ ಆಗಿದೆ ಅಂತ ಬೆಳೆಸಿದ್ರ ಇಲ್ಲ ಸ್ಟೈಲ್ಗೋಸ್ಕರ ಬೆಳೆಸಿದ್ರ? ಇಲ್ಲ, ಅದೇನು ಅಂತಂದ್ರೆ ನಾನು ಹಿಂದಿನ ಕತೆ ಏನಂತ? ಹಿಂದಿನ ಕತೆ ಏನೂ ಇಲ್ಲ, ನನಗೆ ದೀಕ್ಷೆ ಆಗಿದೆ. ಸೊ ಹಂಗಾಗಿ ಬಿಟ್ಟಿದ್ದೀನಿ. ತುಂಬಾ ಜನ ಶೋಕಿಗೆ ಅಂತ ಅನ್ಕೊಂತಾರೆ, ಯಾರು ಏನಾದ್ರು ಅನ್ಕೊಳ್ಳಿ. ಮೂಗ್ ಹಾಕಿರೋದು ಅಷ್ಟೇನೆ ಶೋಕಿಗೆ ಅಂತ ಅನ್ಕೊಂತಾರೆ. ಇದೆಲ್ಲ ಶೋಕಿ ಅಲ್ಲ, ದೀಕ್ಷೆ ಅಂತಾರೆ. ಅದ್ರ ಸಂಬಂಧಪಟ್ಟಂಗೆ ಯಾವತ್ತಾದ್ರೂ ಇನ್ನೊಂದ್ ದಿವಸ ಮಾತಾಡ್ತೀನಿ. ಹೌದು, ಹೇಳ್ಬೋದಲ್ಲ ಸರ್ ಇವಾಗ ಏನಾದ್ರು? ಏನಕ್ಕೆ ಅಂದ್ರೆ ಈಗ ತುಂಬಾ ಜನಕ್ಕೆ ಅದು ಗೊತ್ತಿರಲ್ಲ. ಯಾವತ್ತನ ಮುಂದೆ ಹೋಗ್ತಾ ಅದೇ ಸಂಕಲ್ಪ ದೀಕ್ಷೆ ಅಂತ ಅದ್ರ ಹೆಸರು. ಸೊ ಆ ಒಂದು ದೀಕ್ಷೆ ತಗೊಂಡು ಅದಾದ್ಮೇಲೆ ಈ ತರ ಒಂದು ಕೂದಲು ಗಡ್ಡ ಬಿಟ್ಟಿರೋದು ಅಂತಾರೆ. ನಮ್ಗೆ ಇನ್ನೊಂದೇನಂದ್ರೆ, ನಮ್ಗೆ ಬಾಡಿ ಮೇಲೆ ಆಗ್ಲಿ ಬ್ಯೂಟಿ ಮೇಲೆ ಆಗ್ಲಿ ಕಾನ್ಶಿಯಸ್ ಇಲ್ಲ, ಬರೀ ವರ್ಕ್ ಕಾನ್ಶಿಯಸ್ ಅಷ್ಟೇನೆ. ಇವಾಗ ದೇಹದ ಮೇಲೆ ಕಾನ್ಶಿಯಸ್ ಇಲ್ಲ, ಅದಕ್ಕೆ ಹಿಂಗೆ ದಪ್ಪಗೆ ಕುಂಬಳಕಾಯಿ ಇದ್ದಂಗಿದ್ದೀನಿ. ಫೇಸ್ ಮೇಲೆ ಕಾನ್ಶಿಯಸ್ ಇಲ್ಲ, ಅದಕ್ಕೆ ಕರ್ರಗ್ ನಾಯಿ ಇದ್ದಂಗಿದ್ದೀನಿ. ಆಮೇಲೆ ಕೂದಲು ಗಡ್ಡ ಹಿಂಗ್ ನೋಡಿ ಕಾಡ್ ಮನುಷ್ಯ ಇದ್ದಂಗಿದ್ದೀನಿ. ನನಗೆ ಬ್ಯೂಟಿ ಕಾನ್ಶಿಯಸ್ ಆಗ್ಲಿ, ಆಮೇಲೆ ಹೆಲ್ತ್ ಕಾನ್ಶಿಯಸ್ ಇಲ್ಲ, ಬ್ಯೂಟಿ ಕಾನ್ಶಿಯಸ್ ಇಲ್ಲ, ಡ್ರೆಸ್ ಕಾನ್ಶಿಯಸ್ ಇಲ್ಲ, ಏನೂ ಇಲ್ಲ, ಬರೀ ವರ್ಕ್ ಕಾನ್ಶಿಯಸ್ ಅಷ್ಟೇ. ಕೆಲ್ಸನ ಮಾಡ್ತೀನಿ, ಕರೆಕ್ಟ್ ಆಗಿ ಮಾಡ್ತೀನಿ, ಇದ್ರ ಮೇಲೆಲ್ಲ ಗಮನ ಕೊಟ್ಟಿಲ್ಲ ನಾನು. ಇದು ಬಂದು ಈ ಕೂದಲು ಗಡ್ಡ, ಈ ಮೂಗ್ ಹಾಕಿರೋ ವಾಲೆ, ಮತ್ತೆ ಯಾವಾಗ್ಲೂ ಬ್ಲಾಕ್ ಡ್ರೆಸ್ ಹಾಕ್ತಾರೆ, ಏನಕ್ಕೆ ಹಾಕ್ತಾರೆ ಅಂತ ಕೇಳ್ತಾರೆ. ಇದೆಲ್ಲ ಬಂದ್ಬಿಟ್ಟು ಒಂದು ಸಂಕಲ್ಪದ ಮೇಲೆ ತಗೊಂಡಿರುವಂತ ದೀಕ್ಷೆ ಬೇಸಿಸ್ ಮೇಲೆ ಇದನ್ನೆಲ್ಲ ಮಾಡ್ತೀನಿ. ಅದ್ರ ಸಂಬಂಧಪಟ್ಟಂಗೆ ಮುಂದೆ ಒಂದ್ ದಿವಸ ಹೇಳ್ತೀನಿ. ಕ್ವಶನ್ ಹೇಳಿ. ನನ್ಗೂ ಅದೊಂದು ಕ್ವಶನ್ ಇತ್ತು ಸರ್, ಯಾವಾಗ ಯಾಕೆ ಬ್ಲಾಕ್ ಆಗ್ತಾರೆ ಅಂತ? ಅದಕ್ಕೆಲ್ಲ ಒಂದು ಕಾರಣ ಇದೆ. ಕಾರಣ ಇಲ್ದ್ರೆ ಏನು ಮಾಡಲ್ಲ, ಕಾರಣ ಇದೆ. ಯಾವತ್ತಾದ್ರೂ ಒಂದ್ ದಿವಸ ಟೈಮ್ ಬಂದಾಗ ಹೇಳಿ, ನೆಕ್ಸ್ಟ್ ಇಂಟರ್ವ್ಯೂಗೆ ಖಂಡಿತ. ನಾವು ಅಂದ್ಕೊಂಡಿದ್ವಿ ಮುಂಚೆ ಇದೆಲ್ಲ ಬಿಟ್ಟಿದ್ರಲ್ಲ ಲವ್ ಫೇಲ್ ಇರ್ಬೋದು, ಕಾಮೆಂಟ್ ಓದ್ತಾ ಇರ್ತಾರೆ ಸರ್, ಬಂದಂತ ಕಾಮೆಂಟ್
ಸರ್ ಯಾಕೆ ಸರ್ ಲವ್ ಫೇಲ್ಯೂರ್ ಇದೆ ಸರ್ ಏನಾದ್ರು ಅದಕ್ಕೆ ಈ ತರ ಏನೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಲವ್ ಫೇಲಿಯರ್ ಆದ್ರೆ ಗಡ್ಡ ಏನಕ್ಕೆ ಬಿಡ್ಬೇಕು ಅಂತ ಅದು ಯಾವ ಫಿಲಾಸಫಿ ಅಂತ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಆಲ್ರೆಡಿ ಜನಗಳ ಮೈಂಡ್ ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಸರ್. ಹ್ಮ್. ಲವ್ ಫೇಲ್ಯೂರ್ ಆಯ್ತು ಅಂದ್ರೆ ಒಬ್ಬ ಎಣ್ಣೆ ಹೊಡಿತಾ ಟೈಟ್ ಆಗ್ಬಿಟ್ಟು ಎಲ್ಲ ಅದೆಲ್ಲ ಸುಳ್ಳು ಬೀಳೋದು, sir. ಗಡ್ಡೆ ಬಿಡ್ಕೊಂಡು ಕೂದಲು ಬಿಡ್ಕೊಂಡು ಹಾ. ಒಳ್ಳೆ ದೇವದಾಸ್ ತರ ಆಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಅದು- ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ ಜನಗಳಿಗೆ. ಹಾ. ಅದ್ರ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, ಅದೆಲ್ಲ ಸುಳ್ಳು. ಅದೆಲ್ಲ ಒಂದು ಫಿಲಾಸಫಿ ಅಷ್ಟೇನೆ. ಹ್ಮ್. ಏನಂತಂದ್ರೆ ಅವಾಗ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಹ್ಮ್. ಒಂದು ಲವ್ ಫೇಲಿಯರ್ ಆದ್ರೆ ಹ್ಮ್. ಅದೇ ಗುಂಗಲ್ಲಿ ಅಂದ್ರೆ ಆ ಹುಡುಗಿ ಗುಂಗಲ್ಲೇನೆ ಹೌದು. ಹೆಲ್ತ್ ಕಡೆನೂ ಕಾನ್ಶಿಯಸ್ ಕೊಡ್ದಿರಾ, ಫೇಸ್ ಕಡೆನೂ ಕಾನ್ಶಿಯಸ್ ಕೊಡ್ದಿರಾ, ಹ್ಮ್. ಅದ್ರ ಕಡೆ ಗಮನನೇ ಕೊಡ್ದಿರಾ, ಹೆಂಗ್ ಬೇಕೋ ಹಂಗೆ ಹುಚ್ಚರ ತರ ಬಿಟ್ಕೋತಾ ಇದ್ರು, ಹುಚ್ಚರ ಬಿಡ್ತಿದ್ರು, ಹ್ಮ್. ಅವಾಗ ಗಡ್ಡ ಕೂದಲು ಬಿಡ್ತಿದ್ರು ಅನ್ನೋ ತರ ಏನಾದ್ರು ಇರ್ಬೋದೇನೋ. ಹ್ಮ್. ಸೊ ದೇವದಾಸ್ ತರ ಅಂತ ಹೇಳಿದಾಗ ನಿಮ್ಗೆ ದೇವದಾಸ್ ಅಂತ ಹೇಳಿದಕ್ಕೆ ಆ ಹೆಸರನ್ನು ತಗೋತಾ ಇದೀನಿ. ಹ್ಮ್. ದೇವದಾಸ್ ಅವರು ಪ್ರೀತಿ ಮಾಡಿರೋ ಜೊತೆ ಲವ್ ಫೇಲಿಯರ್ ಆದ್ಮೇಲೆ ಹ್ಮ್. ಅವರು ಗಡ್ಡ ಬಿಟ್ಟಿದ್ರೇನೋ ಮೇ ಬಿ, ಹಾ. ಅದನ್ನೇ ಎಲ್ಲರೂ ದೇವದಾಸ್ ತರ ಗಡ್ಡ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ತಿರ್ಬೋದು. ಹೌದು ಹೌದು ಹೌದು. ಅದೆಲ್ಲ ಸುಳ್ಳು ಅಂತ ಅನ್ಸುತ್ತೆ ಸರ್. ಹ್ಮ್. ಅಂದ್ರೆ ಗಡ್ಡ ಇದು ಏನು ಲವ್ ಫೇಲಿಯರ್ ಆಗಿದ ತಕ್ಷಣ ಗಡ್ಡ ಬಿಡ್ಲೇಬೇಕು ಅಂತ ಯಾರು ಎಲ್ಲಿ ಬರ್ದಿಟ್ಟಿದಾರೋ ಬರ್ದಿಲ್ಲ, ಬಟ್ ಆದ್ರೆ ಜನಗಳು ಹೆಂಗೆ ಅಂದ್ರೆ ಮೈಂಡ್ ಅಲ್ಲಿ ಇದೇ ತರ ಫಿಕ್ಸ್ ಆಗ್ಬಿಟ್ಟಿದೆ. ಇಲ್ಲ, ಲವ್ ಫೇಲ್ಯೂರ್ ಆದ್ರೆ ಗಡ್ಡ ಬಿಡೋದು, ಹಾ. ಮನೆ ಫ್ಯಾಮಿಲಿ ಕೂಡ ಕೇರ್ ಮಾಡ್ದಂಗೆ ಅವ್ರ ಒಂಟಿತನ ಮಾಡ್ಕೊಂಡು ಯಾವ್ದೋ ಒಂದು ಬಾರಿ ಅದು ಗಡ್ಡ ಏನಕ್ಕೆ ಬಿಡ್ಬೇಕು ಅಂತ ಗೊತ್ತಿಲ್ಲ. ಗಡ್ಡದೇನು ಬಿಡೋದಲ್ಲ, ಅದ್ರ ಪಾಡಿಗೆ ಅದು ಬರ್ತಾನೆ ಇರುತ್ತೆ. ಹ್ಮ್. ಗಡ್ಡದೇನು ಬಿಡೋದಿಲ್ಲ, ಅದ್ರ ಪಾಡಿಗೆ ಅದು ಬರ್ತಾನೆ ಇರುತ್ತೆ. ಲವ್ ಫೇಲಿಯರ್ ಆದ್ರೆ ಗಡ್ಡ ಬಿಡ್ಲೇಬೇಕು ಅಂತ ಎಲ್ಲೂ ಕಾನೂನಿಲ್ಲ. ಅಥವಾ ಗಡ್ಡ ಬಿಟ್ಟಿರೋ ಎಲ್ಲರಿಗೂ ಲವ್ ಫೇಲಿಯರ್ ಆಗಿದೆ ಅಂತಾನು ಹೇಳಕ್ಕಾಗಲ್ಲ ಸರ್. ಗಡ್ಡ ಬಿಡೋದು ಅದು ಅವ್ರವ್ರ ಫೇಸ್ಗೆ. ಕೆಲವೊಬ್ರಿಗೆ ಗಡ್ಡ ಬಿಡೋದು ಮೇನ್ ರೀಸನ್ ಏನು ಅಂತಂದ್ರೆ ಜಾ ಲೈನ್, ಹ್ಮ್. ಆ ಗಡ್ಡ ಬಿಟ್ರೆ ಚೆನ್ನಾಗಿ ಕಾಣ್ತಾರೆ, ಇವಾಗ ಸ್ವಲ್ಪ ರಗಡ್ ಲುಕ್ ಬರುತ್ತೆ. ಗಡ್ಡ ಬಿಡೋದು ಬಂದ್ಬಿಟ್ಟು ಇದು ಗಡ್ಡ ಲವ್ ಫೇಲಿಯರ್ ಆಗಿರೋರೆಲ್ಲ ಗಡ್ಡ ಬಿಡ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಅಥವಾ ಗಡ್ಡ ಬಿಟ್ಟವ್ರು ಎಲ್ಲಾರ್ಗು ಲವ್ ಫೇಲಿಯರ್ ಆಗಿದೆ ಅಂತಾನು ಹೇಳಕ್ಕಾಗಲ್ಲ. ಇದು ಬಂದ್ಬಿಟ್ಟು ರಾಂಗ್ ಇನ್ಫಾರ್ಮೇಶನ್. ಸರ್ ಆಮೇಲೆ ಇನ್ನೊಂದು, ನಿಮ್ದೇ ಸರ್ ಲವ್ ಅರೇಂಜು ಇಲ್ಲ ಮ್ಯಾರೇಜು ಸರ್? ನಾನು ಇದ್ರ ಬಗ್ಗೆ ಹೇಳಕ್ ಇಷ್ಟ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಸರ್ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಟಚ್ ಕೊಡಿ ಸರ್. ಲೈಟ್ ಆಗಿ ಟಚ್ ಕೊಡಕ್ ಹೋಗ್ಬಿಟ್ಟೆ, ಇವಾಗ ಲೈಫೇ ಲೈಟ್ ಆಗೋಗ್ಬಿಟ್ಟಿದೆ. ಏನಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಾಲವೇ ತಸ್ಮೈ ನಮಃ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸೊ ಅಲ್ಲಿವರೆಗೂ ನಾನು ಯಾವುದು ಈ ತರ ಡೀಪ್ ಪರ್ಸನಲ್ ಆಗಿ ಏನ್ ನನ್ನ ಲೈಫಲ್ಲಿ ಏನೇನಾಗಿತ್ತೋ ಎಲ್ಲ ಈಗಾಗಲೇ ಜನಗಳ ಮುಂದೆ ಹೇಳಿದೀನಿ. ಈಗ ಮತ್ತೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದ್ಸಲಿ ನೋವಲ್ಲಿರೋದು, ಒಂದ್ಸಲಿ ಮತ್ತೆ ಇದಾಗಿರೋದು. ಸೊ ಜನಗಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇವ್ರೇನ್ ನಾಟಕ ಮಾಡ್ತಾವನ, ಒಂದ್ಸಲಿ ಹಿಂಗಿರ್ತಾನೆ ಒಂದ್ಸಲಿ ಹಿಂಗಿರ್ತಾನೆ ಅಂತ ಅಂದ್ಬಿಟ್ಟು. ಪ್ರೀತಿ ಮಾಡಿದವ್ರು ಎಲ್ಲರೂ ಒಂದಲ್ಲ ಒಂದ್ ದಿವಸ ಕಣ್ಣೀರ್ ಹಾಕ್ಲೇಬೇಕು. 100%. ಓಕೆನಾ? ಹೆಣ್ಣೆತ್ತವರು ಅಷ್ಟೇ, ಹೆಣ್ಣೆತ್ತವರು ಒಂದಲ್ಲ ಒಂದ್ ದಿವಸ ಕಣ್ಣೀರ್ ಹಾಕ್ಲೇಬೇಕು. ಪ್ರೀತಿ ಮಾಡಿದವರು ಕೂಡ ಒಂದಲ್ಲ ಒಂದ್ ದಿವಸ ಕಣ್ಣೀರ್ ಹಾಕ್ಲೇಬೇಕು. ಅದನ್ನ ಮತ್ತೆ 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 ಅದನ್ನ ಹಾಕ್ತಾ ಇದ್ರೆ ಜನಗಳು ಏನಂತಾರೆ, ಏನೋ ಫೇಕ್ ಆಗಿ ಏನೋ ಮಾಡ್ತಿದಾರೇನೋ ಆತರ ಅಂತ ಅನ್ಕೊಂತಾರೆ. ಅಥವಾ ನಾವೇನೋ ಖುಷಿಯಾಗಿ ಏನಾದ್ರು ಇದ್ರೆ ಎಲ್ಲದಕ್ಕೂ ಒಂದೊಂಥರ ಮಾತಾಡೋದ್ರಿಂದ ನಮ್ಮ ಪರ್ಸನಲ್ ಲೈಫ್ ಅನ್ನ ಪಬ್ಲಿಕ್ ವರ್ಗೂ ತರದ್ ಬಿಟ್ಬಿಟ್ಟಿದ್ದೀನಿ. ಅಂದ್ರೆ ಯಾವತ್ತೋ ಒಂದ್ ದಿವಸ ಸ್ಟಾಪ್ ಮಾಡಿದ್ದೀನಿ. ಇನ್ನೇನಿದ್ರು ನಾನು ಇವಾಗ ಏನೇ ವಿಡಿಯೋಸ್ ಮಾಡಿದ್ರು, ಏನೇ ಕಣ್ಣೀರ್ ಹಾಕಿದ್ರು ಅದು ಎಲ್ಲಿಗೂ ಅನ್ವಯಿಸಿರೋದಿಲ್ಲ. ಜಸ್ಟ್ ಒಂದು ಕಂಟೆಂಟ್ ಅಂತ ಅನ್ಕೊಂಡು, ದಯಮಾಡಿ ಕಂಟೆಂಟ್ ಅಂತ ಅನ್ಕೊಂಡೆ ನೋಡಿ. ಅದನ್ನ ಪರ್ಸನಲ್ ಆಗಿ ಅದನ್ನ ನನ್ನ ಲೈಫ್ ಕನೆಕ್ಟ್ ಮಾಡಿ ನೋಡೋದ್ರಿಂದ ನಿಮಗೆ ಸಮಸ್ಯೆಗಳು ಕಾಣಿಸಕ್ ಶುರುವಾಗತ್ತೆ, ನಿಮಗೆ ಪ್ರಶ್ನೆಗಳು ಕಾಣಿಸಕ್ ಶುರುವಾಗತ್ತೆ. ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರೋದಿಲ್ಲ. ಉತ್ತರ ಹೇಳಿಲ್ಲ ಅಂತಾನೆ ಮತ್ತೆ ಅದು ಏನೋ ನಾಟಕ ಮಾಡ್ತಾವನೇನೋ ಡ್ರಾಮಾನೇನೋ ಅಂತ ಅನ್ಕೊಂತಾರೆ. ಏನಾದ್ರೂ ಅನ್ಕೊಳ್ಳಿ, ನನ್ನ ಪ್ರೀತಿ ಮತ್ತೆ ನನ್ನ ಒಂದು ಪರ್ಸನಲ್ ವಿಚಾರದ ಬಗ್ಗೆ ದಯಮಾಡಿ ಯಾರು ಕೇಳಬೇಡಿ. ಇನ್ನೊಂದು ಕ್ವಶನ್ ಸರ್, ಇನ್ನೊಂದು ಪರ್ಸನಲ್ ಮದುವೆ ಆಗಿದೆ ಸರ್? ಇವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಷಯಗಳು ನಿಮಗೆ ಉಪಯೋಗ ಆಗುವಂತ ಒಂದು ಜೀವನದಲ್ಲಿ ಬೇಕಾಗಿರುವಂಥದ್ದು ಮತ್ತೆ ಪ್ರೊಫೆಷನಲಿ ಆಮೇಲೆ ಪ್ರತಿಯೊಂದು ತರನೂ ಇವರು ಇದು ಮಾಡ್ತಿರ್ತಾರೆ. ಇವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ಇವ್ರು ಮಾಡುವಂಥ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲರಿಗಿಂತ ಮೊದಲು ನಿಮ್ಮನ್ನು ತಲುಪುತ್ತೆ.